ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ವರ್ಕ್ನ ಕೊಡ್ತಾ ಇದ್ದೀನಿ. ಕೆಲವು ವರ್ಕ್ಶೀಟ್ ತೋರಿಸ್ತೀನಿ. ಆ ಎಲ್ಲ ವರ್ಕ್ಶೀಟ್ನಲ್ಲಿರೋ ಕ್ವೆಶನ್ಸ್ನ ನೀವು ಬುಕ್ನಲ್ಲಿ ಬರ್ಕೊಂಡು ಇವತ್ತು ಕೂತ್ಕೊಂಡು ಕರೆಕ್ಟಾಗಿ ಅವಕ್ಕೆಲ್ಲ ಆನ್ಸರ್ಸ್ನ ಬರೆದಿಡಿ. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಆನ್ಸರ್ಸ್ನ ತೋರಿಸ್ತೀನಿ, ನೀವು ಅವಾಗ ಚೆಕ್ ಮಾಡ್ಕೋಬಹುದು. ಸೊ ಯಾವ ಕ್ಲಾಸ್ ಮೇಲೆ ನಾನು ಕೊಡ್ತಾ ಇದ್ದೀನಿ ಇವಾಗ ನಿಮಗೆ ಕ್ವೆಶನ್ಸ್? ಕ್ಲಾಸ್ ನಂಬರ್ 43 ಇಂದ 50. ಸೊ ನಾವು ಆ ಕ್ಲಾಸ್ಗಳಲ್ಲಿ ಏನೇನು ಕಲ್ತಿದ್ವಿ? ವ್ಯಕ್ತಿಗಳನ್ನ, ವಸ್ತುಗಳನ್ನ ಹೇಗೆ ಕಂಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಪಾಗಿ ಕಲ್ತಿದ್ವಿ ಅಲ್ವಾ? ನಾನು ನಿಮ್ಗೆ ಅಲ್ಲಿ ಹೇಳ್ಕೊಟ್ಟಿದ್ದೆ ಇಬ್ಬರನ್ನ ಹೇಗೆ ಕಂಪೇರ್ ಮಾಡಬೇಕು, ಹೈಯೆಸ್ಟ್ ಕ್ವಾಲಿಟಿ ಹೇಗೆ ಹೇಳಬೇಕು, ಲೋಯೆಸ್ಟ್ ಕ್ವಾಲಿಟಿನ ಹೇಗೆ ಹೇಳಬೇಕು, ಈಕ್ವಾಲಿಟಿ ಹೇಗೆ ಹೇಳಬೇಕು, ಅನ್ಈಕ್ವಾಲಿಟಿ ಹೇಳಬೇಕು. ತುಂಬ ನಾವು ಡೀಪಾಗಿ ಕಲ್ತಿದ್ದೀವಲ್ವ. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಆ ಕ್ಲಾಸ್ನ ನೋಡಿ, ಆ ಕ್ಲಾಸ್ನ ಈಗಲೇ ನೋಡಿ. ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಆ ಕ್ಲಾಸ್ನ ನೋಡಿದರೆ ಮಾತ್ರ ಇವತ್ತಿನ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೋದು, ರೈಟ್? ಸೊ ಫಸ್ಟ್ ಕ್ವಶನ್, ನಾನಿಲ್ಲಿ ಕೊಡುವಂಥ ವರ್ಡ್ಸ್ಗೆ ನೀವು ಅದರ್ 2 ಫಾರ್ಮ್ಸ್ನ ಬರಿಬೇಕು, ರೈಟ್? ಸೊ ಇಲ್ಲಿ ನಾನು ಬೇಸ್ ಅಡ್ಜೆಕ್ಟಿವ್ ಕೊಡ್ತಾ ಇದ್ದೀನಿ. ಕಂಪೇರಿಟಿವ್ ಅಡ್ಜೆಕ್ಟಿವ್, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ನ ನೀವು ಬರೀರಿ. ಆ್ಯಂಡ್ ನೀವು ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರೀಬೇಕು. ಕ್ಲಾಸ್ ನಂಬರ್ 43 ಇಂದ 50 ನೋಡಿ, ಅದರಲ್ಲಿ ನಾನೆಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೆಲವು ಸೆಂಟೆನ್ಸ್ ಕೊಡ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ ಅಷ್ಟೇ, ರೈಟ್? ಕಂಪೇರ್ ಮಾಡ್ತಾ ಇದ್ದೀರಾ, ಇಲ್ಲಿ ಕರೆಕ್ಟ್ ಆದಂಥ ವರ್ಡ್ಗಳನ್ನ ಯೂಸ್ ಮಾಡಿ. ಏನಾದ್ರು ಡೌಟ್ ಬಂದರೆ ಹೋಗಿ ಹಿಂದೆ ಆ ವಿಡಿಯೋಸ್ನ ನೋಡಿ, ರೈಟ್? ಮತ್ತೆ ಬಂದು ಇದಕ್ಕೆ ಆನ್ಸರ್ ಮಾಡಿ. ಸೊ ನೀವು ಸಿನ್ಸಿಯರ್ ಆಗಿ, ಡಿಸಿಪ್ಲಿನ್ ಆಗಿ ಕೂತ್ಕೊಂಡು ಮಾಡಬೇಕು. ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಈ ವರ್ಕ್ ಮಾಡೋದ್ರಿಂದ. ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಕಲ್ತಿದ್ದೀನಿ, ನಾನು ಮೊದಲೆಷ್ಟು ಪೂರಿದ್ದೆ, ನಾನೀಗ ಎಷ್ಟು ಹೊಸದು ಕಲ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಇದಕ್ಕೆಲ್ಲ ಆನ್ಸರ್ಸ್ನ ಬರೀಬೇಕು, ಮಾಡಬೇಕು, ರೈಟ್? ನೆಕ್ಸ್ಟ್ ಈ ಕ್ವಶನ್ಸ್ಗೆ ಆನ್ಸರ್ಸ್ನ ಬರೀರಿ. ಎಕ್ಸಾಂಪಲ್ನಲ್ಲಿದೆ, ಅದೇ ಥರನೇ ಬರೀರಿ. ಮೇಲೆ ಬಾಕ್ಸ್ನಲ್ಲಿ ಕೊಟ್ಟಿರೋ ವರ್ಡ್ಸ್ನ ಯೂಸ್ ಮಾಡ್ಕೊಳ್ಳಿ, ರೈಟ್? ಆ್ಯಂಡ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ಟೇಕ್ಸ್ನ ನೀವಿಲ್ಲಿ ಹುಡುಕಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಎವ್ರಿ ಸೆಂಟೆನ್ಸ್ನಲ್ಲೂ ಏನೋ ಒಂದು ಮಿಸ್ಟೇಕ್ ಇದೆ. ಕಂಪೇರ್ ಮಾಡ್ತಾ ಇದ್ದೀವಿ, ನೀವು ಕೂಡ ಇದೇ ಥರ ಮಿಸ್ಟೇಕ್ ಮಾಡ್ತೀರಾ. ಅದೇ ಮಿಸ್ಟೇಕ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಕಾಮೆಂಟ್ಸಿಂದ ಸೆಂಟೆನ್ಸ್ಗಳನ್ನ ಕೂಡ ತೊಗೊಂಡು ನಾನು ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಸೆಂಟೆನ್ಸ್ನಲ್ಲೂ ಏನೋ ಮಿಸ್ಟೇಕ್ ಇದೆ, ನೀವು ಹುಡುಕಿ ಕರೆಕ್ಟ್ ಸೆಂಟೆನ್ಸ್ನ ಬರೀರಿ. ಆ್ಯಂಡ್ ನೆಕ್ಸ್ಟ್ ಸೆಟ್ ತೊಗೊಳ್ಳಿ. ಇದರಲ್ಲೂ ಅಷ್ಟೇ ಸೇಮ್, ಎಲ್ಲದರಲ್ಲೂ ಮಿಸ್ಟೇಕ್ಸ್ ಇದೆ. ಎಲ್ಲಿ ಮಿಸ್ಟೇಕ್ ಇದೆ ಫೈಂಡ್ ಔಟ್ ಮಾಡಿ ಕರೆಕ್ಟ್ ಸೆಂಟೆನ್ಸ್ನ ಕೆಳಗೆ ಬರೀರಿ. ಆ್ಯಂಡ್ ಇದರ ಆನ್ಸರ್ಸ್ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ. ನೀವು ಲಿಟ್ರಲಿ ಇದನ್ನು ಮಾಡಿದರೆ ಮಾತ್ರ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೋಬಹುದು. ನೀವು ನಿಜವಾಗ್ಲೂ ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗಬೇಕಂದ್ರೆ ನಿಮ್ಮ ಮಿಸ್ಟೇಕ್ಸ್ ನಿಮಗೆ ಗೊತ್ತಾಗಬೇಕಲ್ವಾ? ಆದ್ದರಿಂದ ಮಾಡಿ, ರೈಟ್?